ಕೇಂದ್ರದಲ್ಲಿ CWRC 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಆದೇಶ ಮಾಡಿದೆ. ಅದರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ತಾ ಇದೀವಿ. ಈ ಯಾವುದೇ ಕಾರಣಕ್ಕೂ ಸರ್ಕಾರ ಒಂದನಿ ನೀರು ಕೂಡ ಬಿಡಬಾರದು. ಅಧಿಕಾರ ಹೋದ್ರೂ ಪರವಾಗಿಲ್ಲ, ಶ್ರೀ DK ಶಿವಕುಮಾರ್ ಅವರು ಯಾವ ಕಾರಣಕ್ಕೂ ನಮ್ಮ ಮುಖ್ಯಮಂತ್ರಿಗಳು ನೀರು ಬಿಡಬಾರದು. ಖಂಡಿತ ಇಡೀ ರಾಜ್ಯ ಎಲ್ಲ ಒಂದಾಗಿ ರೈತ ಸಂಘಟನೆಗಳು, ರಾಜ್ಯ ಸಂಘಟನೆಗಳು, ಎಲ್ಲ ಕನ್ನಡ ಸಂಘಟನೆಗಳು ಒಟ್ಟಾಗಿ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಒಂದನಿ ನೀರು ಕೂಡ ಬಿಡಬಾರದು. ಯಾವ ಕಾರಣಕ್ಕೂ ನೀರು ಬಿಡಬಾರದು. ಅಧಿಕಾರ ಹೋದ್ರೂ ಸರಿ, ನೀವು ಮತ್ತೆ ಮುಖ್ಯಮಂತ್ರಿ ಆಗಬಹುದು, ನೀರು ಮಾತ್ರ ಬಿಡಬಾರದು. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ರಾಜ್ಯ ಬಂದ್ಗೆ ಕರೆ ಕೊಡುವ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಕನ್ನಡ ಸಂಘಟನೆ ಸಭೆ ಮಾಡಿ ರಾಜ್ಯ ಬಂದ್ ಕೇಂದ್ರದಲ್ಲಿ CWRC 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಆದೇಶ ಮಾಡಿದೆ. ಅದರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ತಾ ಇದೀವಿ. ಈ ಯಾವುದೇ ದಾರಿಯಲ್ಲಿ ರಸ್ತೆ ತಡೆ ಮಾಡೋ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು ರೈತ ಸಂಘದ ಮುಖಂಡರುಗಳಿದ್ದಾರೆ. ಅವರ ಮಾತಾಡಿಸ್ತೀನಿ. ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್? ಏನ್ CWRC ಏನ್ ತೀರ್ಮಾನ ತಗೊಂಡಿದೆ, ಆ ತೀರ್ಪು ಅವೈಜ್ಞಾನಿಕವಾದ್ದು. ಕಾರಣ ಏನಂದ್ರೆ ಭೀಕರ ಬರಗಾಲ ಬಂದಿರೋದು. ಅವರ ತೀರ್ಪು ಅವೈಜ್ಞಾನಿಕವಾಗದೆ CWRC ತಗೊಂಡಿರುವಂತ ತೀರ್ಮಾನ ನಿಜವಾಗ್ಲೂ ಈ ಸರ್ಕಾರ ವಾದ ಮಾಡಿ ಆ ನೀರನ್ನ ಬಿಡಬಾರ್ದು ಯಾವುದೇ ಕಾರಣಕ್ಕೂ KRS ಇಂದ. ಯಾಕೆಂದ್ರೆ ನಾವು ಬೆಳೆದಿರುವಂತ ಬೆಳೆಗೆ ಒಂದ್ ಕಟ್ಟೆ ನೀರು ಕೊಡಕ್ಕೂ ಇನ್ ಮುಂದೆ ನೋಡಿದಂತ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಕೊಡக்கூಡದು. ನೀರನ್ನ ಹಂಗೇನ ಕೊಟ್ರೆ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗ್ತದೆ ಸರ್. ಸರ್ಕಾರಕ್ಕೆ ಎಚ್ಚರಿಕೆ. ಅಧಿಕಾರ ಇರೋರು ಯಾವಾಗಲೂ AC ರೂಮಲ್ಲೇ ಇರೋದಾ? ರೈತರು ಮಾತ್ರ 365 ದಿವಸ ಬೀದಿಲೇ ಇರೋದಾ? ಎಲ್ಲ ಹೋರಾಟಗಾರರು ನಮ್ಮ ಜಿಲ್ಲೆಯವರು ಯಾರು ಪ್ರತಿನಿಧಿಗಳವ್ರೆ ಎಲ್ಲ ರಾಜೀನಾಮೆ ಕೊಟ್ಟು ಬರಬೇಕು. ತಮಿಳುನಾಡು ನೀರು ಬಿಟ್ಟಿದ್ರೆ ಸುಳ್ಳು ಹೇಳವ್ರೆ. ಆಗ್ಲೇ ಭಾನುವಾರದಿಂದ ಹೋಗ್ತಾ ಇದೆ ನೀರು. ಭಾನುವಾರದಿಂದ ನೀರು ಹೋಗ್ತಾ ಇದೆ. ನಮ್ಮ ಹತ್ರ ವಿಡಿಯೋ ಇದೆ, ಎಲ್ಲ ಇದೆ. ಗಗನಚುಕ್ಕಿ ಭರಚುಕ್ಕಿನಲ್ಲಿ ನೀರಿರ್ಲಿಲ್ಲ, ಎಲ್ಲ ಬತ್ತೋಗಿತ್ತು. ಭಾನುವಾರದಿಂದ ನೀರು ಹೋಗ್ತಾ ಇದೆ. 3,500 ಕ್ಯೂಸೆಕ್ ನೀರು ಹೋಗ್ತಾ ಇದೆ. ನಮ್ಗೆ ಹೇಳೋದೇ ಒಂದು, ಇವ್ರು ಮಾಡೋದೇ ಒಂದು. ವಾಸ್ತವಾಂಶ ತೋರಿಸಬೇಕಿತ್ತು. ಬಂದು ಕಾವೇರಿ ಕೊಳ್ಳಕ್ಕೆ ಕರ್ಕೊಂಡ್ಬಂದು ತೋರಿಸಬೇಕಿತ್ತು CWRC ಅವ್ರನ್ನ. ಈಗ ನಿರ್ಧಾರ ಮಾಡ್ಬೇಕು ಸರ್ ಸರ್ಕಾರ? ಈಗ ಸರ್ಕಾರದ ನೀರು ಬಿಡಬಾರ್ದು. ನಮ್ಮ ಬೆಳೆಗಳನ್ನ ಉಳಿಸ್ಕೊಡ್ಬೇಕು. ಫಸ್ಟ್ ನಮಗ್ ನೀರಿಲ್ಲ. ಹೌದು, ಅವ್ರಿಗೂ ಗೊತ್ತಿಲ್ವಾ? ಹೋರಾಟ ಮಾಡಿ ನೀರು ಬಿಡಿಸ್ಕೊಳ್ಳಿಲ್ವ ನಾವು? ಈಗ ಅರ್ಧಂಬರ್ಧ ನೀರಾಗಿದೆ. ಪೂರ್ಣ ಪ್ರಮಾಣದಲ್ಲಿ ಇರೋ ಬೆಳೆಗೂ ನೀರಾಗಿಲ್ಲ. ಏನ್ ಮಾಡ್ತಾ ಇದಾರೆ ಇವರು? ಹೋರಾಟ ಕೊಳ್ತಿದ್ರೆ ಸರ್, ಈ ಸರ್ಕಾರ ಬಂದಾಗ ಸ್ಟಾರ್ಟಿಂಗ್ ನಲ್ಲೇ ಸ್ಟಾಲಿನ್ ಅವ್ರನ್ನ ಮೀಟಿಂಗ್ ಕರೆದು ಇನ್ನೊಂದು ದಿನ ನೀರು ಬಿಟ್ರು. ಅದೇ ರೀತಿ ವಿಜಯನ್ನ ಏನಿವತ್ತು ಮುಖ್ಯಮಂತ್ರಿ, ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವ್ರನ್ನ ಕರೆದು ಅವ್ರು ಬರಕ್ಕಿಂತ ಮೊದಲೇನೆ 4 ದಿನ ನೀರು ಬಿಡ್ತವ್ರೆ ಅಂತಂದ್ರೆ, ಈ ರಾಜ್ಯ ಸರ್ಕಾರ ಮೈಸೂರು ಭಾಗದ ಕಾವೇರಿ ಕಣಿವೆ ರೈತರನ್ನ ಇವತ್ತೇನು ಬಲಿದಾನ ಮಾಡಿಕೊಟ್ಟಿದ್ದಾರೆ ಇದೆಲ್ಲ ಗೊತ್ತಿದೆ. ಈ ನೀಚಕೆಟ್ಟ ಸರ್ಕಾರಕ್ಕೆ ಕಿಂಚಿತ್ವಾಗಲೂ ಕಾವೇರಿ ತೀರದ ರೈತರನ್ನ ಉಳಿಸ್ಕೋಬೇಕು, ಕಾಪಾಡಬೇಕು ಅನ್ನೋ ಒಂದು ನೈತಿಕತೆ ಇದ್ದಿದ್ರೆ ಯಾವುದೇ ಕಾರಣಕ್ಕೆ ನೀರೆತ್ತುತ್ತಿರಲಿಲ್ಲ. ಈಗಾಗಲೇ 3 ದಿನದಿಂದ ನೀರೆತ್ತಿದ್ದಾರೆ. ಕೂಡಲೇ ಈ ಸರ್ಕಾರ ಉಳಿಯೋಕ್ಕಿಲ್ಲ. ಕೂಡಲೇ ಈ ಜಿಲ್ಲೆಯ ಪ್ರತಿನಿಧಿಗಳು ರೈತರ ಜೊತೆ ಸೇರ್ಕೊಂಡು ಹೋರಾಟಕ್ಕೆ ಬರಲಿಲ್ಲ ಅಂತ ಅಂದ್ರೆ ಮುಂದಿನ ದಿನದಲ್ಲಿ ಪಾಠವನ್ನು ಕಲಿಸಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. CWRC ಇಂದ ಈಗಾಗಲೇ ಜಲಾಶಯದಿಂದ 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಹೇಳಿ ಆದೇಶ ಆಗಿದೆ. ಇದನ್ನ ಖಂಡಿಸಿ ಇವತ್ತು ಮೈಸೂರಲ್ಲಿ ಪ್ರತಿಭಟನೆ ರೈತರು ನಡೆಸ್ತಾ ಇರುವಂತದ್ದು ದುಶ್ಯಾಸ ಗಮನಿಸ್ತಾ ಇರಬಹುದು. ಈಗಾಗಲೇ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಭಾಗ್ಯರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ. ಬಹಳ ಪ್ರಮುಖವಾಗಿ ರಸ್ತೆಯ ಮೇಲೆ ಮಲಗಿ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ನೋಡ್ತಾ ಇರಬಹುದು, ಈಗಾಗಲೇ ಪ್ರತಿ ದಿನ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಹೇಳಿ ಈಗಾಗಲೇ ಆದೇಶವನ್ನು ಮಾಡಿದೆ. ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರದು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಭಾಗ್ಯರಾಜ್ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಆದೇಶ ಆಗಿದೆ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ. ಒಂದ್ ವೇಳೆ ನೀರು ಬಿಟ್ರೆ ಮುಂದೆ ಯಾವ ರೀತಿಯಾಗಿರುತ್ತೆ ಸರ್? ಸಾಕಷ್ಟು ಕರ್ನಾಟಕದಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಕಾರಣಕ್ಕೂ 1 ಇಂಚ್ ನೀರು ಬಿಡಲ್ಲ. ನಮ್ ಕೆರೆ ಕಟ್ಟೆಗಳಿಗೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಬೆಳೆಗಳಿಗೆ ನೀರಿಲ್ಲ. ಇವತ್ತು DK ಶಿವಕುಮಾರ್ ಅವರೇ, ತಮಿಳುನಾಡು ನೀರ್ಗಂಟಿ ಕೆಲಸ ಮಾಡಬಾರ್ದು. ನೀವು ತಮಿಳುನಾಡಿನ ಇದು CWRC ಆದೇಶ ಮಾಡಿರ್ತಕ್ಕಂಥದ್ದು ಮರಣ ಶಾಸನವೇ. ನಮ್ಗೆ ಅಗ್ಗ ಹಾಕ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಈ ನೀರು ಬಿಡ್ತಕ್ಕಂಥ ಯೋಜನೆಯನ್ನ ಕೈ ಬಿಡಬೇಕು. ತಕ್ಷಣ ಯಾವುದೇ ಏನ್ ಮಾಡ್ತಕ್ಕಂಥದ್ದು ಅದನ್ನ ಕೈ ಬಿಡಬೇಕು. ನೀರನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಪ್ರಾಣ, ನಮ್ಮ ಬದುಕು ನಿಂತಿದೆ. ನಾವಿವತ್ತು ಹಾಳಾಗ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರವಾಗಿ
ನಮ್ಮನ್ನ ಉಳಿತಕ್ಕಂಥ ಕೆಲಸ ಆಗಬೇಕು. ಇವತ್ತು ನಾವು ಉಳಿಬೇಕು ಅಂತ ಹೇಳಿದ್ರೆ ನಾವು ತಮಿಳುನಾಡಿನ ಏನ್ ಇವತ್ತು ಆದೇಶ ಬಂದಿದೆ ಅದನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ಏನಾದ್ರು ಬಿಟ್ರೆ ನಿಮ್ ಕುರ್ಚಿ ಕಾಲನ್ನು ಮುರಿತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ಒತ್ತಾಯ ಮಾಡ್ತೇನೆ. ಒಂದು ವೇಳೆ ಈಗಾಗಲೇ ನೀರಿನ ಪರಿಸ್ಥಿತಿಯನ್ನು ತಿಳಿಸಿಕೊಡುವಲ್ಲಿ ಸರ್ಕಾರ ಎಳೆಯುತ್ತಾ ಅಂತ ಸರ್? ಸಂಪೂರ್ಣವಾಗಿ ವರ್ಚುವಲ್ ಮೀಟಿಂಗ್ ಮುಖಾಂತರ ಮಾಡಿ ಸರ್ಕಾರ ಸಂಪೂರ್ಣ ಎಡವಿದೆ. ಇದನ್ನ ಜಾಗೃತಿ ಮಾಡಲಿಕ್ಕೆ ಇವತ್ತು ರಸ್ತೆ ತಡೆ ಮಾಡ್ತಾ ಇದೀವಿ. ಈ ಜಾಗೃತಿ ಮುಖಾಂತರ ರೈತರಿಗೆ ಎಚ್ಚರಿಕೆ ಕೊಟ್ಟು ರೈತರು ಜಾಗೃತಿಯಾಗಿ ಇವತ್ತು ಕುಡಿಯೋ ನೀರಿನ ಪ್ರಶ್ನೆ ಇದು. ಈ ಕುಡಿಯೋ ನೀರು ಉಳಿಸೋಕೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ನೀರು ಬಿಟ್ಟರೆ ಪರಿಸ್ಥಿತಿ ನೀರು ಬಿಟ್ರೆ ಸರ್ಕಾರದ ಕಾಲು ಮುರಿತೀವಿ. ಸರ್ಕಾರ ಮುಖ್ಯಮಂತ್ರಿ ಮೈಸೂರಿಗೆ ನಾಳೆ ಬಂದ್ರೆ ಕಪ್ಪು ಬಾವುಟ ಎಲ್ಲ ಮಸಿ ಹಾಕಿ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದಿಷ್ಟು ಇರೋ ಭಾಗ್ಯರಾಜರ ಮಾತುಗಳು. ದುಷ್ಯಂತ ಗಮನಿಸ್ತಾ ಇರಬಹುದು, ಈಗಾಗಲೇ ರಸ್ತೆ ಎಲ್ಲ ತಡೆದಿರುವ ಕಾರಣಕ್ಕಾಗಿ ಈಗಾಗಲೇ ಸಂಪೂರ್ಣವಾಗಿ ಟ್ರಾಫಿಕ್ ಕೂಡ ಜಾಮ್ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಕಾರ್ಪೊರೇಷನ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದಂತಹ ರೈತರು ಎಲ್ಲರೂ ಕೂಡ ರಸ್ತೆಯಲ್ಲಿ ಉರುಳಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ 15 ದಿನಗಳ ಕಾಲ ಈಗಾಗಲೇ ನೀರನ್ನು ಬಿಟ್ಟರೆ ಬರೋಬ್ಬರಿ 4.5 TMC ಅಷ್ಟು ನೀರು ಖಾಲಿಯಾಗುತ್ತೆ. ಕಬಿನಿ ಜಲಾಶಯದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ನೀರಿನ ಪ್ರಮಾಣ ಕಡಿಮೆ ಇರೋ ಕಾರಣಕ್ಕಾಗಿ ಒಂದು ವೇಳೆ ನೀರು ಬಿಟ್ಟಿದ್ದೆ ಅದರಲ್ಲಿ ಕುಡಿಯೋ ನೀರು ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರದು ಅಂತ ಹೇಳಿ ದುಷ್ಯಂತ ಗಮನಿಸ್ತಾ ಇರಬಹುದು. ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಆ ರೈತರು ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ CWMAಗೆ ಸರ್ಕಾರ ನೀರಿನ ಪ್ರಮಾಣ ಎಷ್ಟಿದೆ ಅನ್ನುವಂತ ತಿಳಿಸುವ ಮಟ್ಟದಲ್ಲಿ ಎಲ್ಲೋ ಎಡವಿದೆ ಅನ್ನುವಂಥದ್ದು ಪ್ರತಿಯೊಬ್ಬರ ಆಗ್ರಹ ಆಗಿದೆ. ಒಂದು ವೇಳೆ ನೀರು ಬಿಟ್ಟಿದ್ದೆ ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಕಪ್ಪು ಬಸ್ಸೆಲ್ಲ ಬಳಿತೀವಿ ಅನ್ನುವಂತಹ ಎಚ್ಚರಿಕೆ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ್, ಕನ್ನಡ, ಮೈಸೂರು. ಒಂದ್ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಂಡ್ಯ ಭಾಗದಲ್ಲಿ ಕನ್ನಡ ಪರ ಹೋರಾಟಗಾರರು ಲಾಲಿಪಾಪ್ ವಿತರಣೆ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಅದರಲ್ಲೂ ಈ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಮುಂದೆ ಪೆನ್ನು ಪೇಪರ್ ಕೇಳಿದ್ರು ಡಿ.ಕೆ. ಶಿವಕುಮಾರ್ ಅವರು. ಹಿಂಗೆ ಕೈಯಲ್ಲಿ ಪೆನ್ನು ಪೇಪರ್ ಇಸ್ಕೊಂಡು ರೈತರಿಗೆ ಲಾಲಿಪಾಪ್ ಕೊಟ್ರು ಅಂತ ಹೇಳಿ, ಅಂದ್ರೆ ರೈತರ ಪಾಲಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ನಿರ್ಧಾರಕ್ಕೆ ಅವಕಾಶ ಮಾಡಿಕೊಟ್ಬಿಟ್ರು ಅಂತ ಹೇಳಿ ಸಾಂಕೇತಿಕವಾಗಿ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಲಾಲಿಪಾಪ್ಗಳನ್ನ ಪರಸ್ಪರ ಹಂಚಿಕೊಂಡು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ.